ಬಟ್ಟೆ ತಗೊಳ್ತೀವಿ ಅಂತ ಹೇಳಿದ್ರೆ ಅದನ್ನ ಒಂದು ಬಾರಿ ಟ್ರಯಲ್ ಮಾಡಿ ನೋಡೋಣ, ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ, ಫಿಟ್ಟಿಂಗ್ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀವಿ. ಅದರಲ್ಲೂ ಈ ಹೊಸ ಬಟ್ಟೆ ಅಲ್ವಾ, ಒಂದ್ಸಲ ಟ್ರಯಲ್ ಮಾಡೋಣ ಅಂತ ಶೋಕಿಗೆ ಹಾಕ್ಕೊಂಡು ಹಾಗೆ ತೆಗ್ದಿಟ್ಟು ಹೋಗೋರ ಸಂಖ್ಯೆ ಕೂಡ ಅಷ್ಟೇ ಇದೆ. ಈ ಎಲ್ಲೆಲ್ಲಿ ಟ್ರಯಲ್ ರೂಮ್ಗಳು ಸಿಗತ್ತೆ ಅಲ್ಲೆಲ್ಲ ಹೊಸ ಬಟ್ಟೆಗಳನ್ನು ಒಂದು ಬಾರಿ ಟೆಸ್ಟ್ ಮಾಡಿ ಅದನ್ನು ತಗೊಳ್ಳುವಂತಹ ವಾಡಿಕೆ ಸುಮಾರು ವರ್ಷಗಳಿಂದ ಬರ್ತಾ ಇದೆ. ಈಗ ಹೊಸ ಬಟ್ಟೆ ಟ್ರಯಲ್ ಮಾಡಿದ್ರೆ ಕೂಡ ನಿಮಗೆ ಸ್ಕಿನ್ ಅಲರ್ಜಿ ಸೋಂಕು ಬರುತ್ತೆ. ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸ್ಕಿನ್ ಸ್ಪೆಷಲಿಸ್ಟ್ ಆಗಿರುವಂತಹ ದ್ಯಾಮೇಶ್ವರ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಹೊಸ ಬಟ್ಟೆ ಟ್ರಯಲ್ ಮಾಡಿ ತಗೊಳ್ಳೋವಂತಹದ್ದು ವಾಡಿಕೆ ಆಗಿಬಿಟ್ಟಿದೆ. ಅಂದರೆ ಸಾಕಷ್ಟು ವರ್ಷಗಳಿಂದ ಅದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಅದರಿಂದ ಸೋಂಕು ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಸರಿ? ಸೋಂಕು ಏನಾಗುತ್ತೆ ಅಂದರೆ, ಈಗ ಹಾಕಿರೋ ಬಟ್ಟೆ ಅದನ್ನು ತಿರ್ಗಾ ವಾಶ್ ಅಂತೂ ಮಾಡಲ್ಲ. ಸೊ ಅದೇ ಬಟ್ಟೆನ ಇನ್ನೊಬ್ಬರು ಯೂಸ್ ಮಾಡೋದ್ರಿಂದ ಈಗ ಈ ಮುಂಚೆ ಹಾಕಿದ ವ್ಯಕ್ತಿಗೆ ಏನಾದರೂ ಸೋಂಕಿತ್ತು, ಸರಿ ಫಾರ್ ಎಕ್ಸಾಂಪಲ್ ಫಂಗಲ್ ಇನ್ಫೆಕ್ಷನ್ ಇತ್ತು ಅಂತಲೇ ತಿಳ್ಕೊಳ್ಳಿ. ಆವಾಗ ಅದೇ ಬಟ್ಟೆನ ಇನ್ನೊಬ್ಬರು ನಾರ್ಮಲ್ ಪರ್ಸನ್ ಹಾಕ್ಕೊಂಡಾಗ ಅವ್ರಿಗೆ ಆ ಫಂಗಲ್ ಇನ್ಫೆಕ್ಷನ್ಸ್ ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಎಸ್ಪೆಷಲಿ ಸಮ್ಮರ್ಸಲ್ಲಂತೂ ಫಂಗಲ್ ಇನ್ಫೆಕ್ಷನ್ಸ್ ಆರ್ ಪ್ರಿಟಿ ಕಾಮನ್. ಅದು ಒಂದು. ಎರಡನೇದು, ಬೇರೆ ಇನ್ಫೆಕ್ಷನ್ಸ್ ಲೈಕ್ ಸ್ಕೇಬೀಸ್ ಇರ್ಬೋದು, ಕಜ್ಜಿ ಅಂತ ಏನು ಕರಿತೀವಿ ಅದು, ಆಮೇಲೆ ಪೆಡಿಕ್ಯುಲೋಸಿಸ್ ಏನುಗಳು ಇದಿರುತ್ತಲ್ಲ ಅದ್ರೂ ಬರೋ ಸಾಧ್ಯತೆ ಇರುತ್ತೆ. ಸೊ ಈ ಥರ ಕೆಲವು ಇನ್ಫೆಕ್ಷನ್ಸ್ಗಳು ಬರೋ ಸಾಧ್ಯತೆ ಇರುತ್ತೆ. ಕೆಲವ್ರಿಗೆ ಅಲರ್ಜೀಸ್ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಮೋಸ್ಟ್ ಆಫ್ ದಿ ಹೊಸ ಬಟ್ಟೆಗಳೇನು ಇರುತ್ತವಲ್ಲ ಎಲ್ಲದಕ್ಕೂ ಸ್ಟಾರ್ಚ್ ಆಗಿರುತ್ತೆ ಅದರಲ್ಲಿ. ಸೊ ಕೆಲವ್ರಿಗೆ ಸ್ಟಾರ್ಚ್ಗೆ ಅಲರ್ಜಿ ಆಗೋ ಪಾಸಿಬಿಲಿಟಿ ಇರುತ್ತೆ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಕರಿತೀವಿ. ಎಲ್ಲೆಲ್ಲಿ ತುಂಬ ಟೈಟಾಗಿ ಕಾಂಟ್ಯಾಕ್ಟ್ ಆಗಿರುತ್ತೆ ಅಂಥ ಭಾಗದಲ್ಲಿ ಅಲರ್ಜಿ ಆಗೋದು, ಕೆಂಪುಗೆ ಊದ್ಕೊಳ್ಳೋದು, ನೆವೆ ಉರಿ ಆಗೋದು, ಇಂಥದ್ದು ಆಗೋ ಸಾಧ್ಯತೆಗಳಿರುತ್ತೆ. ಸರ್, ಈಗ ಹೊಸ ಬಟ್ಟೆ ಅಂತ ಬಂದಾಗ ನೀವು ಸ್ಟಾರ್ಚ್ ಇರುತ್ತೆ ಅಂತ ಹೇಳಿದ್ರಿ. ಈಗ ಕೆಲವ್ರಿಗೆ ಫಿಟ್ಟಿಂಗ್ ನೋಡಬೇಕು ಅಂದಾಗ ಹಾಕ್ಕೊಂಡು ನೋಡಿ ಕಂಫರ್ಟಬಲ್ ಅನಿಸಿದ್ರೆ ತಗೊಳ್ಳೋರು ಕೂಡ ಜಾಸ್ತಿ ಜನ ಇದ್ದಾರೆ. ಸೊ ಏನಾದರೂ ಪ್ರಿಕಾಷನ್ಸ್ ಇದೆಯಾ ಇದಕ್ಕೆ? ಪ್ರಿಕಾಷನ್ಸ್ ಅಂತ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಏನಾಗುತ್ತೆ ಅಂದರೆ, ಕೆಲವು ಬ್ರ್ಯಾಂಡ್ಸಲ್ಲಿ ಏನಾಗುತ್ತೆ, ಬರೀ ಟ್ರಯಲ್ಗೆ ಅಂತಲೇ ಒಂದೇ ಒಂದು ಇಟ್ಟಿರ್ತಾರೆ. ಸೊ ಬೇರೆ ಎಲ್ಲದನ್ನು ಓಪನ್ ಮಾಡಲ್ಲ. ಅದನ್ನು ಆ ಪರ್ಟಿಕ್ಯುಲರ್ ಟ್ರಯಲ್ ಸೈಜ್ ಮಾತ್ರ ನೋಡಬೇಕಾಗತ್ತೆ. ಅದನ್ನು ಅಂಥ ಕಡೆ ಇದ್ದಾಗ ಸೊ ಡೆಫಿನೆಟ್ಲಿ ಒಂದೇ ಬಟ್ಟೆನ ಸುಮಾರು ಜನ, ಒಂದು 50-60 ಜನ ಹಾಕ್ಕೊಂಡಿರ್ತಾರೆ ಅದನ್ನು. ಸೊ ಅಂಥ ಕಡೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅದನ್ನು ಇಲ್ಲಾಂದರೆ ನಿಮ್ಮದೇನೇ ಅಟ್ಲೀಸ್ಟ್ ಮೆಷರಿಂಗ್ ಟೇಪ್ಸ್ ಆ ಥರ ಯೂಸ್ ಮಾಡಿಕೊಂಡು ಇದನ್ನು ಮಾಡಿದ್ರೆ ಬೆಟರ್ ಅದು ನಿಮಗೆ. ಈಗ ಬೇಸಿಗೆಗಾಲದಲ್ಲಿ ಹಬ್ಬದ ಸೀಸನ್ ಬಂತು ಅಂತಂದರೆ ಟ್ರಯಲ್ ಮಾಡೋರು ಜಾಸ್ತಿ. ಅಂದರೆ ತುಂಬ ಜನ ಈಗ ಫಾರ್ ಎಕ್ಸಾಂಪಲ್ ಯುಗಾದಿ, ರಂಜಾನ್ ಎರಡು ಒಟ್ಟೊಟ್ಟಿಗೆ ಬಂದಿದೆ. ಒಬ್ಬೊಬ್ಬರು ಪರ್ಫ್ಯೂಮನ್ನು ಯೂಸ್ ಮಾಡಿರ್ತಾರೆ, ಅದು ತುಂಬ ಸ್ವೆಟ್ ಆಗಿರ್ತಾರೆ. ಈ ಥರ ಇದ್ದಾಗ ಯಾವ ರೀತಿಯಾದಂತಹ ಪರಿಣಾಮ ಬೀರ್ಬೋದು? ಅದನ್ನು ಹೇಳಿದಾಗೆ ಮುಂಚೆನೇ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗುತ್ತೆ. ಅಂದರೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಬಂದಿರುತ್ತೆ ನೋಡಿ, ಆ ಪರ್ಫ್ಯೂಮ್ ಆದರೂ ಇರ್ಬೋದು ಅಥವಾ ಅವರ ಯೂಸ್ ಮಾಡಿರೋಂಥ ಮೇಕಪ್ಸ್ ಇರ್ಬೋದು. ಸೊ ಅಂಥವ್ರಿಗೆ ಇನ್ನೊಬ್ರಿಗೆ ಆಗದೇ ಇರೋವಂಥವ್ರಿಗೆ ಆ ಪರ್ಟಿಕ್ಯುಲರ್ ಬಟ್ಟೆ ಹಾಕ್ಕೊಂಡಾಗ ಅವ್ರಿಗೆಲ್ಲ ಅಲರ್ಜೀಸ್ ಆಗೋ ಸಾಧ್ಯತೆಗಳಿರುತ್ತೆ. ಅದು ಈಗ ಸಮ್ಮರಲ್ಲಿ ಕೂಡ ಇವಾಗ ನಾವು ಹೊಸ ಬಟ್ಟೆ ಧರಿಸ್ತೀವಿ ಅಂತಂದಾಗ, ಅಂದರೆ ಟ್ರಯಲ್ ಮಾಡ್ದೇನೂ ತೊಗೊಂಡಿದ್ದಾಗ ಈ ಸ್ವೆಟ್ಟಿಂಗ್ ಅನ್ನೋದು ತುಂಬ ಜನಕ್ಕೆ ಕಾಮನ್ ಆಗಿದೆ. ಸಮ್ಮರ್ ಆಗಿರ್ಬೋದು ಅಥವಾ ಬೇರೆ ಟೈಮಲ್ಲಾದರೂ ತುಂಬಾ ಸ್ವೆಟ್ ಆಗ್ತಾ ಇರ್ತಾರೆ. ಅದನ್ನು ಹೇಗೆ ಅವಾಯ್ಡ್ ಮಾಡೋದು? ಸ್ವೆಟ್ಟಿಂಗ್ ಏನು ಮಾಡೋಕ್ಕಾಗಲ್ಲ. ಸ್ವೆಟ್ಟಿಂಗ್ ಇಟ್ಸ್ ಅ ನ್ಯಾಚುರಲ್ ಫಿನಾಮಿನ. ಬೇಸಿಕಲಿ ನಿಮಗೆ ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಎಲ್ಲ ಆದಾಗೆಲ್ಲ ಸ್ವೆಟ್ಟಿಂಗ್ ಆಗೇ ಆಗುತ್ತೆ. ಸ್ವೆಟ್ ಆಗಲೇಬೇಕು, ಇಲ್ಲಾಂದರೆ ಬಾಡಿಯಲ್ಲಿ ನಮ್ಮದು ಥರ್ಮೋಸ್ಟ್ಯಾಟ್ ಏನಂತ ಕರಿತೀವಿ ಅದು ಮೇಂಟೈನ್ ಆಗಬೇಕಾಗತ್ತೆ ಅದು. ಸೊ ಬಟ್ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆದಾಗ ನಿಮಗೆ ಅದು ಯುವಾಪ್ರೇಟ್ ಆಗ್ತಿಲ್ಲ ಸ್ವೆಟ್ ಅಂದಾಗ, ಎಸ್ಪೆಷಲಿ ತೀರಾ ಟೈಟಾಗಿರೋವಂಥ ಜೀನ್ಸ್ ಬಟ್ಟೆಗಳಿರ್ಬೋದು, ಸಿಂಥೆಟಿಕ್ ಮಟೀರಿಯಲ್ಸ್ ಇರ್ಬೋದು, ಅಂಥದ್ರಲ್ಲಿ ನಿಮಗೆ ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಯೂಶ್ವಲಿ ಕಾಟನ್ ಬಟ್ಟೆಗಳಾದರೆ ಅಬ್ಸಾರ್ಬ್ ಆಗುತ್ತೆ. ಸೊ ಹೀಗಾಗಿ ಅಷ್ಟೊಂದು ಪ್ರಾಬ್ಲಮ್ಸ್ ಬರೋಲ್ಲ. ಬಟ್ ಸಿಂಥೆಟಿಕ್ ಮಟೀರಿಯಲ್ಸಲ್ಲಿ ನಿಮಗೆ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಅದನ್ನು ಹಾಗೆ ಈಗ ಜಿಮ್ಮಿಗೆ ಹೋಗುವಂಥವ್ರು ವರ್ಕೌಟ್ ಮಾಡೋ ಟೈಮಲ್ಲಿ ತುಂಬಾ ಓವರ್ ಸ್ವೆಟ್ ಆಗ್ತಾರೆ. ಆಗ ಸ್ವಲ್ಪ ರ್ಯಾಷಸ್, ಸ್ಕಿನ್ ಅಲರ್ಜೀಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ಬಟ್ಟೆ ತುಂಬ ಟೈಟಾಗಿರುವಂಥದ್ದೇ ವೇರ್ ಮಾಡೋದ್ರಿಂದ. ಸೊ ಅದನ್ನು ಹೇಗೆ ನಾವು ಪ್ರಿಕಾಷನ್ಸ್ ತೊಗೊಂಡು ಅವಾಯ್ಡ್ ಮಾಡ್ಬೋದು, ಅಥವಾ ಯಾವ ರೀತಿ ಬಟ್ಟೆ ಒಳ್ಳೆಯದು ಅನ್ನೋದು? ಅಲ್ಲ, ಈಗ ಮೋಸ್ಟ್ ಆಫ್ ದಿ ಸ್ಪೋರ್ಟ್ಸ್ ಪರ್ಸನ್ಸ್ ಅಥವಾ ಜಿಮ್ಸ್ ಹೋಗೋರೆಲ್ಲ ಸಹಜವಾಗಿ ಸ್ಪೋರ್ಟ್ಸ್ ವೇರ್ಸ್ ಯೂಸ್ ಮಾಡ್ತಾರೆ. ಅದು ಅಷ್ಟೊಂದೇನು ನಿಮಗೆ ಏನದು ಸ್ವೆಟ್ ಅಕ್ಯುಮುಲೇಟ್ ಆಗಲ್ಲ ಬಟ್ಟೆಗಳಲ್ಲಿ. ದೇ ಗೆಟ್ಸ್ ಇವಾಪ್ರೇಟೆಡ್ ಅದನ್ನು. ಸೊ ಬಟ್ ಅಪರೂಪಕ್ಕೆ ಯಾರಾದರೂ ಹೋಗೋವಂಥ ರೆಗ್ಯುಲರ್ ಕ್ಲೋತ್ಸಿಂಗ್ಸ್ ಯೂಸ್ ಮಾಡಿದಾಗ
ನಿಮ್ಗೆ ಅಲ್ಲಿ ಸ್ವೆಟ್ ಅಕ್ಯುಮುಲೇಟ್ ಆಗುತ್ತೆ. ಸ್ವೆಟ್ ಅಕ್ಯುಮುಲೇಟ್ ಆದಾಗ ನಾನು ಹೇಳ್ದಂಗೆ ಒಂದು ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು, ಅಥವಾ ಕೆಲವರಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಫಾಲಿಕ್ಯುಲೈಟಿಸ್ ಅಂತ ಆಗುತ್ತೆ. ಎಸ್ಪೆಷಲಿ ಈ ಕಂಕ್ಳು ಅಥವಾ ಕೂದಲಿರೋಂಥ ಭಾಗಗಳಲ್ಲಿ ಹೇರ್ ಫಾಲಿಕಲ್ಸ್ ಬ್ಲಾಕ್ ಆದಾಗ ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕುರಾಗಳು ಅಥವಾ ಇದನ್ನು ಪಯೋಡರ್ಮಾಸ್ ಅಂತ ಬರೋ ಸಾಧ್ಯತೆಗಳು ಇರುತ್ತದು. ಈಗ ಬೇಸಿಗೆಗಾಲದಲ್ಲಿ ಸ್ಕಿನ್ನನ್ನು ಹೇಗೆ ಮೇಂಟೈನ್ ಮಾಡಬೇಕು ಸರ್? ಬೇಸಿಕಲಿ ಈಗ ಭಾಳಷ್ಟು ಜನಕ್ಕೆ ಏನಂತ ಅನಿಸುತ್ತೆ ಅಂದರೆ, ಯೂಶ್ವಲಿ ಚಳಿಗಾಲ ಬಂದಾಗ ಮಾತ್ರ ಮಾಯ್ಶ್ಚರೈಸರ್ ಡ್ರೈ ಸ್ಕಿನ್ ಇರುತ್ತೆ ಅಂತ ಅನ್ಕೋತೀರ. ಬಟ್ ಬೇಸಿಗೆಗಾಲದಲ್ಲೂ ನಿಮಗೆ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗ್ತಾ ಇರುತ್ತೆ. ಅದು ಎರಡು ಕಾರಣದ, ಒಂದು ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಆಗ್ತಾ ಇರುತ್ತೆ, ಇನ್ನೊಂದು ಸೂರ್ಯಕಿರಣದಲ್ಲಿರೋ ಅಲ್ಟ್ರಾವೈಲೆಟ್ ರೇಸ್ ಬೀಳೋದ್ರಿಂದನೂ ನಿಮ್ಗೆ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ. ಸೊ ಹೀಗಾಗಿ ಮೈನ್ ಥಿಂಗ್ ಅಂದರೆ ಫಸ್ಟ್ ಸ್ನಾನ ಆದ ತಕ್ಷಣ ಮಾಯ್ಶ್ಚರೈಸರ್ ಹಾಕೋದು ಫಸ್ಟ್ ಥಿಂಗ್ ಅದು. ಎರಡನೇದು, ಹೊರಗಡೆ ಹೋಗುವಾಗ ಬಿಸಿಲಿಗೆ ಹೋಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಅವರಿಗೆ ಸ್ಕಿನ್ನಿಗೆ ಸೂಟ್ ಆಗೋವಂಥ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಬೇಕು. ಆಮೇಲೆ ಯಾವುದೇ ಸನ್ಸ್ಕ್ರೀನ್ ಆಕ್ಟ್ ಆಗೋದು ಬರೀ 3 ರಿಂದ 4 ಗಂಟೆಗಳ ಕಾಲ. ಸೊ ಬಿಯಾಂಡ್ 3 hours ಇಫ್ ಅಟ್ ಆಲ್ ದೇ ಆರ್ ಗೋಯಿಂಗ್ ಔಟ್, ಆಚೆ ಹೋಗೋದಿದ್ರೆ ಇನ್ನೊಮ್ಮೆ ಅಪ್ಲೈ ಮಾಡಬೇಕಾಗತ್ತೆ ಅದನ್ನು. ಹಾಗೆ ನನ್ನ ಕೊನೆ ಪ್ರಶ್ನೆ ಸರ್, ಈಗ ಬೇಸಿಗೆ ಇರೋದ್ರಿಂದ ಯಾವ ರೀತಿಯಾದಂತಹ ಬಟ್ಟೆಗಳು ಸೂಕ್ತ ಅಂತ? ಆದಷ್ಟು ಕಾಟನ್ ವೇರ್ಸ್ ಯೂಸ್ ಮಾಡಿದ್ರೆ ಬೆಟರ್. ಯಾಕೆಂದರೆ ಮುಂಚೆನೇ ಹೇಳಿದಾಗೆ ಕಾಟನ್ ವೇರ್ ಆದರೆ ನಿಮಗೆ ಮಾಯ್ಶ್ಚರ್ ಅಥವಾ ತೇವಾಂಶ ಅಥವಾ ಸ್ವೆಟ್ ಏನಿರುತ್ತೆ ಅದು ಅಬ್ಸಾರ್ಬ್ ಆಗುತ್ತೆ. ಆದಷ್ಟು ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇರೋ ಬಟ್ಟೆಗಳು ಯೂಸ್ ಮಾಡಿದ್ರೆ ಬೆಟರ್ ಅದನ್ನು. ಸೊ ಆವಾಗ ಏರಿಯೇಟ್ ಆಗುತ್ತೆ ಬಾಡಿಗೆ. ಓಕೆ ಮ್ಯಾಮ್. ನೋಡಿದ್ರಲ್ಲ, ನಾವು ಬೇಸಿಗೆಗಾಲದಲ್ಲಿ ಅಥವಾ ಹೊಸ ಬಟ್ಟೆಗಳನ್ನು ಟ್ರಯಲ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನಾವು ಏನೆಲ್ಲ ಪ್ರಿಕಾಷನ್ಸ್ನ ತಗೋಬೇಕು, ಎಷ್ಟು ಕೇರ್ಫುಲ್ ಆಗಿರಬೇಕು ಅಂತ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.